ಬಿಜೆಪಿಗೆ ತಲೆನೋವಾಗ್ತಾ ಇದೆ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆ ಆಗಿರುವಂತ ವಿಚಾರ. ಯಾಕಂದ್ರೆ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಕರಡಿ ಸಂಗಣ್ಣ. ಕೊಪ್ಪಳದಲ್ಲಿ ಲಿಂಗಾಯತ ಮತಗಳು ಕಾಂಗ್ರೆಸ್ ಕಡೆ ವಾಲುವಂತ ಸಾಧ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ಬಿಜೆಪಿಗೆ ಇದು ಒಂದ್ ರೀತಿಯಾಗಿ ಟೆನ್ಷನ್ ಅನ್ನ ತಂದೊಡ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಕೆ ಬಸವರಾಜ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಜನಾರ್ದನ ರೆಡ್ಡಿಗೆ ಟಾಸ್ಕ್ ಅನ್ನು ನೀಡಿದ್ದಾರೆ ಬಿಜೆಪಿಯ ಹೈಕಮಾಂಡ್ ನಾಯಕರುಗಳು. ಕೊಪ್ಪಳ ಬಳ್ಳಾರಿ ಅಭ್ಯರ್ಥಿಗಳ ಗೆಲುವಿಗೆ ಜನಾರ್ದನ ರೆಡ್ಡಿ ನೀವು ನಿಮ್ಮ ಸ್ಟ್ರಾಟಜಿಯನ್ನ ಮಾಡಿ ಅನ್ನುವಂಥ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಕರಡಿ ಸಂಗಣ್ಣ ಬೆಂಬಲಿಗರನ್ನ ಸೇರಿಸಿಕೊಳ್ತಾ ಇದ್ದಾರೆ ಕೈ ನಾಯಕರು. ಕರಡಿ ಸಂಗಣ್ಣ ಅವರು ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ರು. ಬಟ್ ಟಿಕೆಟ್ ಅಂತೂ ಮಿಸ್ ಆಯ್ತು. ಆನಂತರ ಕಣ್ಣೀರು ಹಾಕಿದ್ರು. ಅವ್ರನ್ನ ಸಮಾಧಾನ ಮಾಡುವ ಸಂಧಾನ ಮಾಡುವಂತ ಕೆಲಸವನ್ನ ಮಾಡಿದ್ರು ಕೂಡ ಕರಡಿ ಸಂಗಣ್ಣ ಅವರಿಗೆ ಸಮಾಧಾನ ಆಗ್ಲಿಲ್ಲ. ಪಕ್ಷವನ್ನ ತೊರೆದು ಲಕ್ಷ್ಮಣ ಸವದಿ ಮಾತಿನಂತೆಗೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಬರೀ ಕರಡಿ ಸಂಗಣ್ಣ ಅವರು ಮಾತ್ರ ಕಾಂಗ್ರೆಸ್ ಸೇರ್ಪಡೆ ಆಗಿಲ್ಲ, ಅವರ ಆಪ್ತರು, ಅವರ ಬೆಂಬಲಿಗರು ಎಲ್ಲರೂ ಕೂಡ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ಬಿಜೆಪಿ ನಾಯಕರಿಗೆ ಒಂದ್ ರೀತಿಯಾಗಿ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕಂದ್ರೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿ ಆ ಭಾಗದಲ್ಲಿ ಕರಡಿ ಸಂಗಣ್ಣ ಅವರು ಗುರುತಿಸಿಕೊಂಡಿದ್ರು. ಲಿಂಗಾಯತ ಸಮುದಾಯದ ನಾಯಕನಿಗೆ ಮೋಸ ಮಾಡಲಾಗಿದೆ, ಅನ್ಯಾಯ ಮಾಡಲಾಗಿದೆ, ಆ ಕಾರಣಕ್ಕಾಗಿ ಅವರು ಮನನೊಂದು ಪಕ್ಷವನ್ನ ಬಿಟ್ಟು ಹೋಗಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಈ ಎಲೆಕ್ಷನ್ ಹೊತ್ತಲ್ಲಿ ಲಿಂಗಾಯತ ಸಮುದಾಯಕ್ಕೆ ಪಾಸ್ ಆಗಿದೆ. ಸೊ ಇದರಿಂದ ಪಕ್ಷಕ್ಕೆ ಸಮಸ್ಯೆ ಆಗ್ಬೋದು, ಅಭ್ಯರ್ಥಿ ಗೆಲುವಿಗೆ ಸಮಸ್ಯೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಅವರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು. ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಲಿಂಗಾಯತ ಸಮುದಾಯದವರನ್ನ ಒಗ್ಗೂಡಿಸ್ಕೊಳ್ಬೇಕು, ನಮ್ಮ ಪಕ್ಷಕ್ಕೆ ಅವ್ರು ಮತ ಹಾಕುವಂತೆ ನೋಡ್ಕೊಳ್ಬೇಕು, ನಮ್ಮ ಜೊತೆಗೆ ಅವ್ರು ಇರಬೇಕು ಅನ್ನುವಂಥ ಟಾಸ್ಕ್ ಅನ್ನ ಕೊಡ್ಲಾಗಿದೆ. ಇದರಲ್ಲಿ ಜನಾರ್ದನ ರೆಡ್ಡಿ ಅವರು ಏನ್ ಪ್ಲಾನ್ ಮಾಡ್ತಾರೆ, ಲಿಂಗಾಯತ ಸಮುದಾಯದ ನಾಯಕರು ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕ್ತಾರೋ ಬಿಜೆಪಿಗೆ ಮತ ಹಾಕ್ತಾರೋ, ಈ ಎಲ್ಲ ಚರ್ಚೆಗಳ ನಡುವೆ ಕರಡಿ ಸಂಗಣ್ಣ ಅವರು ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದೀನಿ ಅಂತ ಅಫಿಷಿಯಲ್ ಆಗಿ ಸೇರ್ಪಡೆ ಆಗಿರೋದು ಬಿಜೆಪಿ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಕರಡಿ ಸಂಗಣ್ಣ ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿರೋದು ಬಿಜೆಪಿಗೆ ಈ ಎಲೆಕ್ಷನ್ ಹೊತ್ತಲ್ಲಿ ನುಂಗಲಾರದ ಬಿಸಿ ತುತ್ತಾಗ್ಬಿಟ್ಟಿದೆ. ಕಾರಣ ಲಿಂಗಾಯತ ಸಮುದಾಯ ಮುನಿಸ್ಕೊಂಡಿದೆ ಅಂತ. ಸೊ ಆ ಲಿಂಗಾಯತ ಸಮುದಾಯವನ್ನ ಈಗ ತಮ್ಮತ್ತನೇ ಇಟ್ಕೊಳ್ಳೋದಕ್ಕೆ ಮತವಾಗಿ ಕನ್ವರ್ಟ್ ಮಾಡೋಕೆ ಏನ್ ಪ್ಲಾನ್ ಮಾಡ್ಕೊಳ್ತಿದ್ದಾರೆ? ನೀತಿ ಖಂಡಿತಲು ಕೂಡ ಏನಂದ್ರೆ ಕೊಪ್ಪಳದ ಸಂಸದರಾಗಿದ್ದಂತಹ ಕರಡಿ ಸಂಗಣ್ಣ ಅವರು ಏನ್ ಕಾಂಗ್ರೆಸ್ ಸೇರ್ಪಡೆ ಆಗ್ತದಂತೆ ಇದೀಗ ಬಿಜೆಪಿಗೆ ಟೆನ್ಷನ್ ಶುರು ಆಗಿರುವಂತದ್ದು. ಕಾರಣ ಏನಂತಂದ್ರೆ ಪ್ರಬಲ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತಹ ಸಂಗಣ್ಣ ಅವರು ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅದರ ಬೆನ್ನಲ್ಲಿ ಇದೀಗ ಕಾಂಗ್ರೆಸ್ ಏನ್ ಬಿಜೆಪಿಯ ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಹೋಗ್ತಾವ ಅಂತೇಳಿ ಬಿಜೆಪಿ ಅಭ್ಯರ್ಥಿ ಟೆನ್ಷನ್ ಆಗಿರುತ್ತದೆ. ಅದೇ ರೀತಿಯಾಗಿ ಬಿಜೆಪಿ ಅಭ್ಯರ್ಥಿ ಸಹ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತದ್ದು. ಅದರ ಜೊತೆಗೆ ಸಂಗಣ್ಣ ಅವರು ಇದೀಗ ಏನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಅಲ್ಲಿ ಕೂಡ ಅಂದ್ರೆ ಮತಗಳು ಲಿಂಗಾಯತ್ ಮತಗಳು ಸ್ಪ್ಲಿಟ್ ಆಗ್ತಾ ಇದಾವೆ. ಆ ಕಾರಣಕ್ಕಾಗಿ ಇವತ್ತು ಸ್ವತಃ ಬಿಜೆಪಿ ಬಗ್ಗೆ ಟೆನ್ಷನ್ ಆಗಿದ್ದಾರೆ. ಈ ರೀತಿ ಆದ್ರೆ ನನ್ನ ಗೆಲುವಿಗೆ ಬಹಳ ಕಷ್ಟಕರ ಆಗಲಿದೆ ಅಂತೇಳಿ ಸ್ವತಃ ನಿನ್ನೆ ಏನು ಮಾಜಿ ಸಿಎಂ ಅಂತ ಯಡಿಯೂರಪ್ಪ ಅವರು ಬಂದಿದ್ರು ಮತ್ತು ವಿಜಯೇಂದ್ರ ಬಳಿ ಹೇಳ್ಕೊಂಡಿದ್ರು. ಇದನ್ನ ಮನಗಂಡಂತ ಏನ್ ಯಡಿಯೂರಪ್ಪ ಅವರು ನಿನ್ನೆ ಸ್ವತಃ ಜನಾರ್ದನ ರೆಡ್ಡಿ ಅವರನ್ನ ಭೇಟಿಯಾಗಿ ಮುಖಾಮುಖಿ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ಲಿಂಗಾಯತ ಮತಗಳು ಅಂದ್ರೆ ಲಿಂಗಾಯತ ಪಂಚಮಸಾಲಿ ಮತಗಳು ಕೂಡ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗೋದು ಬೇಡ, ಆ ರೀತಿಯಲ್ಲಿ ನೀವು ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬರುವಂತ ಟಾಸ್ಕ್ ಅನ್ನು ನೀಡಿರುವಂತದ್ದು. ಅದ್ರ ಜೊತೆಗೆ ಸಂಗಣ್ಣ ಅವರು ಹೋದ್ರೆ ಹೋಗ್ಲಿ ಅವರ ಜೊತೆಗೆ ಲಿಂಗಾಯತ ಮತಗಳು ಹೋಗ್ಬಾರ್ದು, ಹೋದ್ರೆ ಖಂಡಿತಲು ಕಾಂಗ್ರೆಸ್ ಕಡೆ ಏನಾದ್ರು ವಾಲಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಆ ಕಾರಣಕ್ಕಾಗಿ ಅವೆಲ್ಲ ಮತಗಳು ಕಾಂಗ್ರೆಸ್ ಲಿಂಗಾಯತ ಮತಗಳು ಹೋಗದ ರೀತಿಯಲ್ಲಿ ನೀವೆಲ್ಲ ತಂತ್ರವನ್ನು ರೂಪಿಸಬೇಕು. ಅದ್ರ ಜೊತೆಗೆ ಕೊಪ್ಪಳ ಬಳ್ಳಾರಿ ಇವೆರಡೂ ಅಭ್ಯರ್ಥಿಗಳು ಕೂಡ ಗೆಲ್ಸ್ಕೊಂಡ್ ಬರುವಂತ ಟಾಸ್ಕ್ ಅನ್ನ ನಿಮ್ಗೆ ನೀಡಲಾಗಿದೆ, ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಬನ್ನಿ ಅಂತ ಹೇಳಿ ಹೇಳಿರುವಂತದ್ದು. ಇದೀಗ ಏನಂದ್ರೆ ಜನಾರ್ದನ ರೆಡ್ಡಿ ಅವರು ಆಯ್ತು ಅದನ್ನ ಹೇಗಾದ್ರೂ ಮಾಡಿ ನನ್ನ ಸರಿದೂಗಿಸ್ತೀನಿ, ಲಿಂಗಾಯತ ಮತಗಳನ್ನ ಸ್ಪ್ಲಿಟ್ ಆಗದ ರೀತಿಯಲ್ಲಿ ನಾನು ನೋಡ್ಕೊಡ್ತೀನಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಆದ್ರೂ ಕೂಡ ಒಂದು ಒಳಗೆ ಏನಂದ್ರೆ ಬಿಜೆಪಿ ಅಭ್ಯರ್ಥಿ ಅಂತ ಡಾಕ್ಟರ್ ಬಸವರಾಜ್ ಇದ್ರೆ ಅವರಿಗೆ ಆತಂಕ ಶುರುವಾಗಿರ್ತದೆ. ಅಂದ್ರೆ ಸಂಗಣ್ಣ ಹೋಗಿದ್ದಾರೆ, ಸಂಗಣ್ಣ ಜೊತೆಗೆ ಬಹಳಷ್ಟು ಲಿಂಗಾಯತ ನಾಯಕರು ಕೂಡ ಹೋಗಿರುವಂತದ್ದು. ಆ ಕಾರಣಕ್ಕಾಗಿ ಏನಂದ್ರೆ ಬಹಳ ಟೆನ್ಷನ್ ಆಗಿದ್ದಾರೆ. ನನ್ನ ಲಿಂಗಾಯತ ಸಮುದಾಯ ನನ್ನ ಮತ ಸಮುದಾಯಕ್ಕೆ ಸೇರಿದ ಮತಗಳು ಈ ರೀತಿ ಬೇರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರೆ ಬಹುದೊಡ್ಡ ನಷ್ಟ ಆಗುತ್ತೆ, ನಾನು ಕೂಡ ಸೋಲವನ್ನ ಕಾಣುವಲ್ಲ ಆಗ್ತೀನಿ. ಆ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ಆ ಮತಗಳು ಲಿಂಗಾಯತ ಅಂದ್ರೆ ಬಿಜೆಪಿಲಿ ಇರುವಂತ ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಸೇರಿದಂತೆ ಬಿಜೆಪಿ ನಾಯಕರು ಮಾಡ್ಬೇಕು ಅಂತೇಳಿ ಕೇಳ್ಕೊಂಡಿರುವಂತದ್ದು. ಒಟ್ಟಾರೆ ಬಿಜೆಪಿ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಇತ್ತ ಕಡೆ ಸ್ವತಃ ಯಡಿಯೂರಪ್ಪನವರೇ ಜನಾರ್ದನ ರೆಡ್ಡಿ ಅವರು ಟಾಸ್ಕ್ ನೀಡಿದ್ದಾರೆ. ಒಂದು ಕಡೆ ಏನಂದ್ರೆ ಸಂಗಣ್ಣ ಅವ್ರನ್ನ ಆಪರೇಷನ್ ಮಾಡಿ ಏನ್ ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಂಡಿದ್ದಾರೆ, ಇಲ್ಲಿ ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಅಭ್ಯರ್ಥಿ ಕೂಡ ಖುಷಿಯಾಗಿರುವಂತದ್ದು. ನೀತಿ ಓಕೆ, ಥ್ಯಾಂಕ್ ಯು ನಾಗರಾಜ್, ತಮ್ಮ ಡೀಟೇಲ್ಸ್ಗಾಗಿ.